ಸ್ವಾಗತ ನೀವೇ ಕೊಡ್ಬಿಟ್ಟು ವಂದನಾರ್ಪಣೆ ನೀವೇ ಮಾಡ್ತೀವಿ. ನಮ್ಮ ಪತ್ರಕರ್ತ ಸಾಹೇಬ್ರ ಹತ್ರ ನಮ್ಮ ಸಂಘಟನೆಗೆ ಮೇಲು ಪದವಾಗಿ ಭಾಷಿಸಿದ್ದು ಸಹ ಅವರ ಒಂದು 4 ದಶಕಗಳ ಪತ್ರಿಕಾ ರಂಗದಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ನನ್ನ ಅಣ್ಣನ ಸಮಾನರಾಗಿರ್ತಕ್ಕಂಥ ಶ್ರೀಯುತ ವಿ ಶಿವಾರೆಡ್ಡಿರವರನ್ನು ಕರ್ನಾಟಕ ಜನನಿರ್ಣಯ ವೇದಿಕೆಯ ಕರ್ನಾಟಕ ರಾಜ್ಯ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷರಾಗಿ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ನಮ್ಮ ರಾಜ್ಯ ಪದಾಧಿಕಾರಿಗಳ ಮುಖಂಡತ್ವದಲ್ಲಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇವತ್ತಿಂದಲೇ ಅವರು ಏನು ಈ ನಮ್ಮ ಬಂಗಾರಪೇಟೆ ತಾಲೂಕಿನಲ್ಲಿ ನಾನು ಅಂದ್ಕೊಂಡಿದ್ದೆ 300 ವರ್ಷಗಳ ಹಿಂದೆ ಬ್ರಿಟಿಷರ ಕೈವಶದಲ್ಲಿದ್ದಂತಹ ಒಂದು ದೇಶವನ್ನು ಸ್ವತಂತ್ರ ಹೋರಾಟ ಮಾಡಿ ಬಹಳಷ್ಟು ಜನರ ಶ್ರಮದಿಂದ ನಮಗೆಲ್ಲರಿಗೂ ಸ್ವತಂತ್ರ ಬಂದಿತ್ತು. ಅದೇ ರೀತಿ ಪ್ರಜಾಪ್ರಭುತ್ವವೂ ಸಹ ನಿರ್ಮಾಣ ಆಗಿತ್ತು. ಆದರೆ ನನ್ನ 13 ವರ್ಷಗಳ ಅನುಭವದಲ್ಲಿ ನಾನೊಂದು ಪಕ್ಷಕ್ಕಾಗಿ ದುಡಿದಿದ್ದೆ. ಆದರೆ ನನಗೆ ಸಿಕ್ಕಂಥ ಬಳುವಳಿ ಏನಪ್ಪ ಅಂತಂದರೆ, ನೀನು ಜನರ ಮುಂದೆ ಹೋಗೋ, ಜನರ ಮಧ್ಯೆ ಇರೋ ಅನ್ನೋಂಥ ಒಂದು ವಾಸ್ತವಿಕತೆಯನ್ನು ನನಗೆ ಅರಿವಾಯಿತು. ಹಾಗಾಗಿ ಇಲ್ಲಿನ ಒಂದು ವ್ಯವಸ್ಥೆ ಏನಪ್ಪ ಇದೆ ಅಂತಂದರೆ, ಬಂಗಾರಪೇಟೆಯಲ್ಲಿ ನಾನು ರಾಜ್ಯಾದ್ಯಂತ ಮಾತಾಡೋಂಥ ಮುಂಬರ್ತಕ್ಕಂಥ ದಿನಗಳಲ್ಲಿ ನಾನು ಮಾತಾಡ್ತೀನಿ. ಈಗ ನಮ್ಮ ಬಂಗಾರಪೇಟೆಯಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಏನಪ್ಪ ಅಂತಂದರೆ, ಯಾವುದೇ ಅಧಿಕಾರಿ ಸಾರ್ವಜನಿಕರಿಗೆ ಸ್ಪಂದಿಸಲ್ಲ. ಅವರು ಇಷ್ಟಾನುಸಾರ ಬರ್ತಕ್ಕಂಥದ್ದು, ಇಷ್ಟಾನುಸಾರ ಓದ್ತಕ್ಕಂಥದ್ದು. ಅವ್ರ ವೃತ್ತಿ ಏನಪ್ಪ ಅಂತಂದರೆ, ತಂಪು ಕೊಡ್ತಕ್ಕಂಥದ್ದು ಸಮಯ ಬೇರೆ, ಅವರು ಕಚೇರಿಯಿಂದ ಆಚೆ ಹೋಗ್ತಕ್ಕಂಥ ಸಮಯ ಬೇರೆ. ಅವರು ದುಡಿತಾ ಇರ್ತಕ್ಕಂಥದ್ದು ಕೇವಲ ಒಬ್ಬ ವ್ಯಕ್ತಿಗಾಗಿ ಮಾತ್ರ ಈ ಕ್ಷೇತ್ರದಲ್ಲಿ ದುಡಿತಾ ಇದ್ದಾರೆ. ಕಾರಣ ಏನಪ್ಪ ಅಂತಂದರೆ, ಅವರು ಮುಂದಿನ ದಿನಗಳಲ್ಲಿ ಇವತ್ತು ಅಧಿಕಾರ ಇದೆ, ಅಧಿಕಾರವನ್ನು ಅನುಭವಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅಧಿಕಾರ ಹೋದಂಥ ಸಂದರ್ಭದಲ್ಲಿ ನಿವೃತ್ತಿ ಆದಾಗ ಅವರ ಜೀವನ ಮಟ್ಟ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದು ನಾವು ಸಹ ನೋಡಿರ್ತೀರಿ. ಪತ್ರಿಕಾಗೋರು ಬಹುಶಃ ಇದನ್ನು ನೋಡ್ತಾನೆ ಬಂದಿದ್ದೀರಿ, 13 ವರ್ಷದಿಂದ ನೋಡ್ತಾನೆ ಬಂದಿದ್ದೀರಿ. ಆತನಲ್ಲ ಈತನಲ್ಲ ಆತನ ಅಂತ ಹೇಳ್ಬಿಟ್ಟು ಜನ ಆಯ್ಕೆ ಮಾಡ್ತಾನೆ ಇದ್ದರೂ ಸಹ ಕಣ್ಣು ಮುಂದ್ಗಡೆ ಭ್ರಷ್ಟಾಚಾರ ನಡೀತಾ ಇದ್ರೂ ಸಹ ನೀವು ಇವತ್ತೇನು ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡ್ತೀರಿ, ಮತ್ತೊಂದು ದಿವಸ ಪ್ರಕಟಣೆ ಮಾಡಲ್ಲ. ಕಾರಣ ಏನಂತಂದರೆ, ವಾಸ್ತವ ನಾನು ಮಾತಾಡ್ತಕ್ಕಂಥದ್ದು ನೀವೆಲ್ಲ ನಮ್ಮ ಸಹೋದರರೇ. ಇವತ್ತು ಪತ್ರಿಕೆ ಏನು ಬರೀತೀರಿ, ನಾಳೆ ಬೆಳಗ್ಗೆ ಹೋಗ್ತೀರಿ ಅಲ್ಲಿಗೆ, ಅಣ್ಣ ಅವನು ಆ ಥರ ಬರೆದಿದ್ದಾನೆ, ನಾನು ಆ ಥರ ಬರೆದಿಲ್ಲಣ್ಣ, ನಿನ್ನನ್ನೇ ಹೈಲೈಟ್ ಮಾಡಿದ್ದೀನಿ ಅಂತಕ್ಕಂಥ ವಿಚಾರಗಳು ಸಹ ನನ್ನ ಗಮನಕ್ಕೆ ಬಂದಿದೆ. ಹಾಗಾಗಿ ನೀವು ಸಾರ್ವಜನಿಕ ಕ್ಷೇತ್ರದಲ್ಲಿ ಪ್ರಜಾಪ್ರಭುತ್ವದ ಅಡಿನಲ್ಲಿ ಕೆಲಸ ಮಾಡ್ತಕ್ಕಂಥವರು ತಾವೆಲ್ಲರೂ ಸಹ ಸರಿಯಾದ ರೀತಿಯಲ್ಲಿ ಕೈ ಜೋಡಿಸಿದ್ದಿದ್ರೆ ನಮ್ಮ ಬಂಗಾರಪೇಟೆನಲ್ಲಿ ಏನು ವಿರೋಧವಾಗಿ ಭ್ರಷ್ಟಾಚಾರ ನಡೀತಾ ಇದೆ ಅದನ್ನೆಲ್ಲೂ ಸಹ ನೀವು ಸಹ ತಡಿಬೋದು. ಎಲ್ಲೋ ಒಂದು ಕಡೆ ನಿಷ್ಠೆ ಇವೆಲ್ಲವೂ ಸಹ ಕಣ್ಮರೆಯಾಗಿರೋ ಕಾರಣಕ್ಕಾಗಿ ಕರ್ನಾಟಕ ಜನನಿರ್ಣಯ ವೇದಿಕೆಯನ್ನು ಹುಟ್ಟಾಕಿದ್ದೀವಿ. ಹಾಗಾಗಿ ಈ ಒಂದು ಕರ್ನಾಟಕ ಜನನಿರ್ಣಯ ವೇದಿಕೆಗೆ ನಮ್ಮ ಬಂಗಾರಪೇಟೆ ತಾಲೂಕಿನವರಾಗಿರ್ತಕ್ಕಂಥ ಶಿವರೆಡ್ಡಿ ಅಣ್ಣನವರನ್ನು ಕರ್ನಾಟಕ ರಾಜ್ಯ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೀವಿ. ಇವತ್ತಿಂದ ಶುರು ಆಗ್ತದೆ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯಾಯ ನೀತಿ ಧರ್ಮಕ್ಕಾಗಿ ಮಾತ್ರ ನಮ್ಮ ಸಂಘಟನೆ ತಲೆಬಾಗ್ತದೆ. ಅನ್ಯಾಯಕ್ಕೆ ಯಾವುದೇ ಕಾರಣಕ್ಕಾಗಿ ತಲೆಬಾಗಂಥ ಪ್ರಶ್ನೆನೇ ಇಲ್ಲ. ಇದು ಜನರ ಮುಂದೆ ಹೋಗ್ತೀವಿ, ಜನರಿಗೆ ಪ್ರಚಾರ ಮಾಡ್ತೀವಿ, ಜನರನ್ನು ನಾವು ಏನು ಜಾಗೃತಿ ಮಾಡ್ತಕ್ಕಂಥ ಕೆಲಸದಲ್ಲಿ ನಿರತರಾಗ್ತಿರತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಮ್ಮ ಪಟ್ಟಣದ ಸಮಿತಿ ರಾಜ್ಯಾಧ್ಯಕ್ಷರಾಗಿದ್ದಾರೆ ಮತ್ತು ನಮ್ಮ ಸಂಘಟನೆಗೆ ಒಬ್ಬ ಗುರು ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಶ್ರೀಯುತ ಶಿವಕುಮಾರ್ ಗುರೂಜಿಯವರನ್ನು ಕಾರ್ಯಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀವಿ. ಹಾಗಾಗಿ ತಮ್ಮ ಗಮನಕ್ಕೆ ತಾವೆಲ್ಲರೂ ಸಹ ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿರೋದ್ರಿಂದ ಪತ್ರಿಕಾ ಮಾಧ್ಯಮದಲ್ಲೂ ಸಹ ಬಂದಿರತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿಗೂ ಸಹ ಸ್ವಾಗತವನ್ನು ಬಯಸ್ತಾ ನನ್ನ ಈ 2 ಮಾತುಗಳು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಬಂದಿದ್ದು ಅಂತ ನಾನು ಮಾತಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಜನನಿರ್ಣಯ ವೇದಿಕೆಯ ಪದಾಧಿಕಾರಿಗಳು, ಅಧ್ಯಕ್ಷರು, ಗೌರವ ಅಧ್ಯಕ್ಷರು ಮತ್ತು ಈಗ ರಾಜ್ಯದ ಪ್ರಚಾರ ಸಮಿತಿಯ ಅಧ್ಯಕ್ಷರಾದಂಥ ಶಿವರೆಡ್ಡಿ ಅವರಿಗೂ ನನ್ನ ನಮಸ್ಕಾರವನ್ನು ತಿಳಿಸ್ತೀನಿ. ನಿಮ್ಮೆಲ್ಲರಿಗೂ ಕೂಡ ಪತ್ರಕರ್ತರಿಗೆ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಮೇನಾಗಿ ಜನನಿರ್ಣಯ ವೇದಿಕೆ ಎಷ್ಟು ಚೆನ್ನಾಗಿದೆ ಹೆಸರಿದೆ. ಈ ಹೆಸರನ್ನು ನೋಡಿ ನನಗೆ ಭಾಳ ಖುಷಿ ಆಯಿತು. ಈಗ ನೋಡಿ, ಪ್ರಜಾಪ್ರಭುತ್ವ ಜನರಿಂದ ಜನರಿಗೋಸ್ಕರ ಜನರಿಗಾಗಿ, ಅದೇ ಥರ ಕೂಡ ಇದು ಕೂಡ ಜನನಿರ್ಣಯ, ಅದು ನಿಮ್ಮ ನಿರ್ಣಯ. ನಿಮಗೆ ಯಾವುದೇ ರೀತಿ ಅನ್ಯಾಯಗಳು ಏನೇ ಒಂದು ತೊಂದರೆ ಆದರೂ ಜನನಿರ್ಣಯ ವೇದಿಕೆಯನ್ನು ತಗೊಳ್ಳಿ ಪ್ರತಿಯೊಬ್ಬರು. ಮತ್ತು ಇನ್ನೊಂದು ನನ್ನ ಒಂದು ಸಲಹೆ ಏನಂದರೆ, ಅನೇಕ ಸಂಘಟನೆಗಳು ಇರೋವು ನಿಮಗೆಲ್ಲ ಗೊತ್ತಿದೆ. ಇದು ಕೂಡ ಒಂದು ಹೆಸರು ಚೆನ್ನಾಗಿದೆ, ಹೊಲ ಇದೆ, ಇದರಲ್ಲಿ ನಮ್ಮ ಒಂದು ಇದ್ರ ಪ್ರಕಾರ ಒಂದು ವಾಸ್ತುನೂ ಇದೆ ಅಂತ ನಾವು ಹೇಳ್ಬೋದು. ನನ್ನ ಪ್ರಕಾರ ಹೌದಾ, ಚೆನ್ನಾಗಿದೆ. ಯಾರೂ ಕೂಡ ಮೋಟಿವೇಶನ್ ಎಲ್ಲರಿಗೂ ಕೊಡಿ, ಚೆನ್ನಾಗಿ ಹೋಗಬೇಕು. ಯಾರಾದರೂ ಒಂದು ಏನಾದರೂ ಹೇಳಿದ್ರು ಕೂಡ ನೀವು ಏನಾದರೂ ತಿಳ್ಕೊಬೇಡಿ.
ಎಲ್ಲರೂ ಒಗ್ಗಟ್ಟಿನ ಮಂತ್ರ ಪಡಿಸಿದಾಗ ಪ್ರತಿಯೊಂದೊಂದು ಆಗೋದು. ಏನೋ ಒಂದು ಕೆಲಸಗಳು ಬೇಕಂದರೆ ಎಲ್ಲರೂ ಸೇರಿ ಕೆಲಸಗಳು ಮಾಡಿ ಒಳ್ಳೆತನ ಮಾಡಿ. ಈಗ ನಾವು ಇರ್ತೀವಿ, ಗೌರವ ಅಧ್ಯಕ್ಷರು ಇವರು ಇರ್ತಾರೆ, ಮಂಜುನಾಥ್ ಸರ್ ಇರ್ತಾರೆ, ಈ ಗಂಗಾಧರ್ ಸರ್ ಕೂಡ ಅವರು ಕೂಡ ಎಲ್ಲ ಈ ಒಂದು ಸಂಘಟನೆಯಲ್ಲಿ ಎಲ್ಲ ನೊಂದು ಬೆಂದು ಬಂದಂಥವ್ರು. ಅವರು ಏನೋ ಅವರು ಒಂದು ನಿರ್ಧಾರ ತೊಗೊಂಡಿದ್ದಾರೆ, ಹಿಂಗೆ ಮಾಡಬೇಕು, ಒಂದು ನಿರ್ಣಯ ಇದೆ, ಜನ ನಿರ್ಣಯ. ನಿಮ್ಮ ಕಡೆಯಿಂದ ಅದು ಆಗಲಿಲ್ಲ. ನಿಮಗೆ ನಿಮ್ಮ ಸಪೋರ್ಟು ಇರಬೇಕು. ಈಗ ತಾಲೂಕು ಅಧ್ಯಕ್ಷ ಯಾರಾಗಲಿ ತಾಲೂಕಿನಲ್ಲಿ ಬಲವಾಗಿ ಅವರು ಸ್ಟ್ರಾಂಗ್ ಆಗಿರಬೇಕು. ಯಾವುದೇ ರೀತಿ ಕೂಡ ಕುಗ್ಗದೇ ತೀರ್ಮಾನ ಹೆಂಗೆ ತಗೋಬೇಕಂದ್ರೆ ಮಾತುಕತೆ ಮೂಲಕ. ಅಧ್ಯಕ್ಷರು ಶ್ರೀಧರ್ ಅವರೇ ತಾಲೂಕು ಅಧ್ಯಕ್ಷರು, ನೀವು ಈಗ ಗೌರವ ಅಧ್ಯಕ್ಷರಾಗಲಿ ಮತ್ತು ಅಧ್ಯಕ್ಷರ ಜೊತೆಗೆ ಚರ್ಚಿಸಿ ಒಂದು ತೀರ್ಮಾನ ತೊಗೋಬೇಕು. ಭಾಳ ಸ್ಟ್ರಾಂಗ್ ಇರುತ್ತೆ, ಪವರ್ಫುಲ್ ಆಗಿ. ಜಾಸ್ತಿ ನಿರ್ಣಯ ಬೇಗ ತೊಗೋಬಾರ್ದು, ನೋಡಿ ತೊಗೋಬೇಕು. ನ್ಯಾಯಯುತ ಆಗಿರಲಿ, ಕಾನೂನುಬದ್ಧ ಆಗಿರಲಿ ಹೋರಾಟ. ಇದು ಖಂಡಿತವಾಗಿ ಕೂಡ ನಾವು ನಿಮ್ಮ ಸಪೋರ್ಟಿಗೆ ಇರ್ತೇವೆ. ಈಗ ಬಂಗಾರಪೇಟೆ, ಕೋಲಾರ ಕಡೆಯಲ್ಲಿ ಇದೆಲ್ಲ ಕೂಡ ಜನ ನೀಡಬೇಕು, ಏನು ಮಾಡಿ ಎಲ್ಲರಿಗೂ ಗೊತ್ತಾಗಬೇಕು. ಆ ಥರ ಒಂದು ಮಾಡಬೇಕು. ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಜನರಿಗೆ ಒಳ್ಳೆಯದಾಗಲಿ, ಚೆನ್ನಾಗಿ ಬೆಳೀಲಿ, ನಮ್ಮ ಸಪೋರ್ಟ್ ಬೆಳೆಯಬೇಕು. ನನಗೆ ಇಲ್ಲಿ ಕರೆದು ಸರ್ಗೆ, ಗಂಗಾಧರ್ ಸರ್ಗೆ, ಪ್ರತಿಯೊಬ್ಬರು ನಿಮ್ಮೆಲ್ಲರಿಗೂ ಕೂಡ ನಾನು ಅನಂತ ವಂದನೆಗೊಳಿಸ್ತೇನೆ. ಮೊನ್ನೆ ಗಂಗಾಧರು ಮತ್ತು ಮಂಜುನಾಥ್ ಸರು ಅವರೆಲ್ಲ ನನಗೆ ಕರೆ ಮಾಡಿ, ರಾತ್ರಿ ಕರೆ ಮಾಡಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪೂರ್ವಕವಾಗಿ ಪುಷ್ಪ ಮಾಲೆಯನ್ನು ಹಾಕಬೇಕಾಗಿತ್ತು. ಹಾಗಾಗಿ ತಾಲೂಕು ನೂತನವಾಗಿ ಕಾರ್ಯದರ್ಶಿ ಮಾಡಿದ್ದಾರೆ. ಹಾಗೆಯೇ ಗಂಗಾಧರವರು ಈ ಜನಾಂಗದ ವೇದಿಕೆಯನ್ನು ಪಾಲ್ಗೊಂಡು ಒಂದು ವರ್ಷ 2 ವರ್ಷ ಹಿಂದೆ ಆವಾಗಲೂ ನಡೆದಿತ್ತು. ಮತ್ತು 1 ವರ್ಷದ ಪ್ರಥಮ ವಾರ್ಷಿಕೋತ್ಸವ ಈಗ ಇದು ಗಡಿಭಾಗ, ಕರ್ನಾಟಕದ ಗಡಿಭಾಗ. ಅದರಲ್ಲಿ ಬಂಗಾರಪೇಟೆ ಒಂದು ವಿಶೇಷವಾದ ಸ್ಥಳ. ಈ ತಾನೇ ಗಂಗಾಧರು ಕೆಲವು ಅಂಶಗಳನ್ನು ನಮ್ಮ ಗಮನಕ್ಕೆ ತಂದಿದ್ದಾರೆ. ಇಲ್ಲಿ ಏನು ನಡೀತಾ ಇದೆ, ಸರ್ಕಾರಿ ಅಧಿಕಾರಿಗಳನ್ನು ಕೈಗೊಂಬೆಯಾಗಿಟ್ಕೊಂಡು ಅವರ ಮೂಲಕ ಏನೇನು ಅನಾಚಾರಗಳು ಇವೆಲ್ಲ ನಡೀತಾ ಇದೆ, ಅವು ನಮ್ಮ ಇತ್ತೀಚೆಗೆ ಬರ್ತಾ ಇದೆ. ಈ ಜನ ನಿರ್ಣಯ ವೇದಿಕೆ ಇವತ್ತೊಂದು ತೀರ್ಮಾನ ತಗೊಳ್ಬೇಕಾಗ್ತದೆ. ಏನು ತೀರ್ಮಾನಪ್ಪ ಅಂದರೆ, ಅನೇಕ ಕ್ಷೇತ್ರಗಳಲ್ಲಿ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಜನ. ಅದೇ ರೀತಿ ನಿಮ್ಮ ಶ್ರಮ ಹಾಕಿ ಈ ಏನು ಭ್ರಷ್ಟಾಚಾರ ನಡೀತಾ ಇದೆ ಮತ್ತು ಅಧಿಕಾರಿಗಳ ಕರ್ತವ್ಯ ನಿರ್ಲಕ್ಷ್ಯತೆ ಮತ್ತು ಯಾರ್ದೋ ಆಸ್ತಿನ ಯಾರಿಗೋ ಮಾಡಿಬಿಡೋಂಥದ್ದು, ಯಾರ್ದೋ ಹೆಸರಲ್ಲಿ ಇನ್ನೇನೋ ಕೂರಿಸೋದು, ಗೋಮಾಳ ಹೊಡೆಯುವಂಥದ್ದು, ರಾಜಕಾಲುವೆ ಹೊಡೆಯುವಂಥದ್ದು, ಇದೆಲ್ಲ ನಮ್ಮ ಗಮನಕ್ಕೆ ಬಂದಿದೆ. ನೀವೇನು ಎದೆಗುಂದಬೇಕಾಗಿಲ್ಲ. ಅಧ್ಯಕ್ಷ ಆಗಲಿ, ಕಾರ್ಯಾಧ್ಯಕ್ಷರಾಗಲಿ, ತಾಲೂಕು ಅಧ್ಯಕ್ಷ ಆಗಲಿ, ಇವರೆಲ್ಲ ಯಾರೂ ಎದೆಗುಂದಬೇಕಾಗಿಲ್ಲ. ಸಂವಿಧಾನ ರಚನೆ ಮಾಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದರ್ಶನದಲ್ಲಿ ಅನೇಕ ಕಾನೂನುಗಳಿವೆ. ಅದನ್ನೆಲ್ಲ ಯಾವ ರೀತಿ ವಿರೋಧ ಮಾಡಬೇಕು, ಯಾವ ರೀತಿ ಕಾನೂನಾತ್ಮಕವಾಗಿ ನಾವೇನೆಲ್ಲ ಮಾಡಬಹುದು ಅದನ್ನು ಅಂತೇಳಿ ಕೋರ್ಟ್ಗಳಿದೆ, ಕಚೇರಿಗಳಿದೆ, ಮಾನ್ಯ ಲೋಕಾಯುಕ್ತರಿದ್ದಾರೆ. ಇಂಥ ಇಲಾಖೆಗಳನ್ನೆಲ್ಲ ನಾವು ಬಳಸ್ಕೋಬೇಕು. ಮತ್ತು ಅನುಭವಿ ಸಂಘಟನೆಗಳ ಪದಾಧಿಕಾರಿಗಳಿದ್ದಾರೆ, ಅವ್ರಿಗೂ ನೀವು ಬಳಸ್ಕೋಬೇಕು. ಮಾಧ್ಯಮ ಮಿತ್ರರಿದ್ದಾರೆ, ನಿಮಗೇನಾದರೂ ತೊಂದರೆಗಳಾದಾಗ ನಿಮಗೆ ಗೌಟಿಗೆಲ್ಲ ಮಾಧ್ಯಮ ಮಿತ್ರರನ್ನ ನೀವು ಸಲಹೆ ತಗೋಬೋದು. ಯಾಕೆಂದರೆ ಅವರು 2ನೇ ಅಂಶ ನಮ್ಮ ಸಂವಿಧಾನದಲ್ಲಿ ಪತ್ರಿಕೋದ್ಯಮ, ನ್ಯಾಯಾಂಗ, ಇವೆಲ್ಲ ನಮ್ಮ ಅಂಶಗಳಿವೆಲ್ಲ. ಅದರಿಂದ ನಾವು ಪತ್ರಿಕೋದ್ಯಮದ ಸಹಕಾರವನ್ನು ಪಡ್ಕೊಂಡು ಅದ್ರ ಜೊತೆಗೆ ಕೂಲಂಕುಷವಾಗಿ ಕುತ್ಕೊಂಡು ನಾನು ಪ್ರತಿಭಟನೆ ಮಾಡೋದು. ಏನು ತೊಂದರೆ ಏನಿಲ್ಲ. ಪ್ರತಿಭಟನೆ ಮಾಡೋಕ್ಕೂ, ಧರಣಿ ಮಾಡೋಕ್ಕೂ, ತಪ್ಪೆ ಚಳುವಳಿಗಳೆಲ್ಲ ನಾವು ಹುಟ್ಟಿದಾಗಿಂದನೂ ಮಾಡ್ಕೊಂಡೇ ಬಂದಿದ್ದೀವಿ. ಈ ಆಸ್ತಿ ಏನು ಕಟ್ಟ ಕಡೆಯ ವ್ಯಕ್ತಿಗೆವರೆಗೂ ನಮ್ಮ ಮೀಸಲಾತಿ ಅವ್ರಿಗೆ ಸಿಗಬೇಕು ಅಂತ ಬಾಬಾ ಸಾಹೇಬ್ ಹೇಳಿದ್ರು. ಇಲ್ಲಿ ಸಿಗ್ತಾ ಇಲ್ಲ. ಎಸ್ಪೆಷಲಿ ಕೆಲವು ಕ್ಷೇತ್ರಗಳೆಲ್ಲ ಸಿಗ್ತಾ ಇಲ್ಲ. ಇದನ್ನು ಇಲ್ಲಿ ಡಾಮಿನೇಟ್ ಮಾಡ್ಕೊಂಡಿದ್ದಾರೆ ಜನರೆಲ್ಲ. ಆ ಡಾಮಿನೇಟ್ ಹೋಗ್ಬೇಕಾದ್ರೆ ನಾವೆಲ್ಲರೂ ಧರಣಿ ಮೂಲಕ, ಹೋರಾಟದ ಮೂಲಕ ಇವೆಲ್ಲ ಇದ್ದೇ ಇದೆ ನಾವು ಮಾಡುವಂಥದ್ದು. ಆ ರೀತಿ ನಾವು ಪ್ರಶ್ನೆ ಮಾಡ್ತೀವಿ. ಅದಕ್ಕೆ ನಮ್ಮ ರಾಜ್ಯ ಸಂಘಟನೆಗಳೇನಿದೆ ಆ ಪದಾಧಿಕಾರಿಗಳ ಒಂದು ಸಪೋರ್ಟ್ ಕೂಡ ನಿಮ್ಗೆ ಇರ್ತದೆ. ಏನು ಒಕ್ಕೂಟದ ವ್ಯವಸ್ಥೆನಲ್ಲಿ ನಾವಿದ್ದೀವಿ, ಆ ಒಕ್ಕೂಟದ ಬೆಂಬಲನೂ ನಿಮಗೆಲ್ಲ ಇರ್ತದೆ. ನೀವು ತೊಂದರೆ ಆದಾಗ ನೀವು ಬಂದು ಖಂಡಿತ ಬೆಂಗಳೂರು ಪ್ರೆಸ್ಸಲ್ಲಿ ಕುತ್ಕೋಬೋದು, ಅಥವಾ ಕೋಲಾರ ಜಿಲ್ಲೆ ಅಲ್ಲಿ ತಾಲೂಕಲ್ಲಿ ಕುತ್ಕೋಬೋದು. ಏನು ಅನಿಸಿಕೆ ಇದೆ ಅದಕ್ಕೆಲ್ಲ ನಾವು ಸಪೋರ್ಟ್ ಮಾಡೋಣ. ಈ ಸಹೋದರರ ಸಂಘಟನೆಗಳೆಲ್ಲ ಜನ ನಿರ್ಣಯ ವೇದಿಕೆಗೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತೀವಿ ಅಂತೇಳಿ ನಾವು ಇದನ್ನು ಕೊಡ್ತೀವಿ. 13-9-98 ಶಾಂತಿನಗರ ಬಂಗಾರಪೇಟೆ. ಮೊಬೈಲ್ ನಂಬರ್ 9448043979. ಕರಾವಳಿ ಕರ್ನಾಟಕ ಜನ ವೇದಿಕೆಯ ಪರವಾಗಿ
ನಿಮ್ಮ ಸಮಾಜ ಸೇವೆ ಮನೋಭಾವನೆ ಮತ್ತು ಬಡವರ ಪರದಿ ಕಾಳಜಿ ಇರುವ ನಿಮ್ಮ ಸೇವೆಯನ್ನು ಗುರುತಿಸಿ ನಿಮ್ಮನ್ನು ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ. ಈ ಮೂಲಕ ನೀವು ತಕ್ಷಣದಿಂದಲೇ ನಿಮ್ಮ ಅಧಿಕಾರವನ್ನು ವಹಿಸಿಕೊಂಡು ಸಂಘದ ಎಲ್ಲ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಸಂಘದ ನಿಯಮಗಳನ್ನು ಮತ್ತು ಷರತ್ತುಗಳಿಗೆ ಒಳಪಟ್ಟು ಕಾರ್ಯನಿರ್ವಹಿಸಬೇಕಾಗಿ ಆದೇಶಿಸಲಾಗಿದೆ.